ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಮತ್ತು ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತಂದರೆ, ಕೇಸ್ ಸ್ಟಡಿ ಅಂತ ನಾವು ಮಾಡ್ತೀವಿ. ಕೆಲವು ಜಾತಕಗಳನ್ನು ತಗೊಂಡು ನಾವು ಹೇಳಿಕೊಟ್ಟಿರುವಂಥ ಸೂತ್ರಗಳು ಅಥವಾ ರೂಲ್ಸ್ಗಳು ಏನಿರುತ್ತಲ್ಲ ಅದನ್ನು ಉಪಯೋಗಿಸಿ ಒಂದು ಜಾತಕವನ್ನು ಹೇಗೆ ನಾವು ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಬಟ್ ಆದರೆ ಇಲ್ಲಿ ಕೇಸ್ ಸ್ಟಡಿಗೆ ನಾವು ತಗೊಳ್ಳುವಂಥ ಜಾತಕಗಳು ಎಲ್ಲವನ್ನೂ ಅಷ್ಟೇ ಯಾರು ನಮ್ಮ ಕ್ಲಾಸ್ಗೆ ಸೇರಿಕೊಂಡಿರ್ತಾರೋ ಅವರ ಜಾತಕನೇ. ಈಗ ಒಂದು ಉದಾಹರಣೆಗೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಜಾತಕವನ್ನೇ ನಿಮಗೆ ಕ್ಲಾಸಲ್ಲಿ ನಾನು ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ನಿಮಗೆ ಎಷ್ಟು ಚೆನ್ನಾಗಿ ಅದು ಅರ್ಥ ಆಗ್ಬೋದು ಅಂತ ಹೇಳಿ. ಸೊ ನಾವು ಅದನ್ನು ಸ್ಪೆಷಲಾಗಿ ಮಾಡ್ತೀವಿ. ಯಾರೆಲ್ಲ ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ತಾರೋ ಅವ್ರಿಗೆ ಅವ್ರದ್ದೇ ಜಾತಕನ ಹಾಕಿ ನಾವು ಹೇಳ್ಕೊಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಜಾಯಿನ್ ಆಗಿ ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಈ ಸರಿ ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೊಗೊಂಬಂದಿದ್ದೀನಿ. ಟಾಪಿಕ್ ಏನು ಅಂತಂದರೆ, ಟ್ವಿನ್ಸ್ ಹಾರೋಸ್ಕೋಪನ್ನು ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಟ್ವಿನ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇಬ್ಬರು 1 ನಿಮಿಷ ವ್ಯತ್ಯಾಸನೋ ಅಥವಾ 2 ನಿಮಿಷ ವ್ಯತ್ಯಾಸದಲ್ಲೂ ಜನನ ಆಗಿರ್ತಾರೆ. ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಥವಾ ಇಬ್ಬರು ಗಂಡಾಗಿರ್ಬೋದು, ಅಥವಾ ಇಬ್ಬರು ಹೆಣ್ಣಾಗಿರ್ಬೋದು. ಸೊ ಈ ರೀತಿ ಒಂದೇ ದಿನಾಂಕ, ಬಟ್ ಸಮಯ ಮಾತ್ರ ಬರೀ 1 ನಿಮಿಷ ವ್ಯತ್ಯಾಸದಲ್ಲಿ ಇರುತ್ತೆ. ನೀವು ಇದನ್ನು ನೋಡ್ಬೋದು ಮೇಲೆ. ಓಕೆ, ಸೊ 29/4/2023 ಜನನ, 12:40 ಒಬ್ಬರು ಜನನ ಆಗಿದ್ದಾರೆ, ಮತ್ತು 12:41 ಒಬ್ಬರು ಜನನ ಆಗಿದ್ದಾರೆ. ಓಕೆ, ಇದನ್ನು ನಾನು ಚೇಂಜಸ್ ಮಾಡಿ ತೋರಿಸ್ತೇನೆ ನಿಮಗೆ. 1 ನಿಮಿಷ ವ್ಯತ್ಯಾಸ ಆಗುತ್ತೆ. ಅದೇ 1 ನಿಮಿಷನ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಆ ವ್ಯತ್ಯಾಸಗಳನ್ನು ನಾವು ಹೇಗೆ ನಾವು ನೋಡಿ ಅವರಿಗೆ ಫಲಗಳನ್ನು ಹೇಳಬೇಕು. ಈ 1 ನಿಮಿಷ ವ್ಯತ್ಯಾಸದಲ್ಲಿ ನೀವು ಟ್ರೆಡಿಷ್ನಲ್ ಮೆಥಡ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ KP ಮೆಥಡ್ ಆಗಿರ್ಬೋದು, ನಾಡಿ ಸಿಗ್ನಿಫಿಕೇಟರ್ ಆಗಿರ್ಬೋದು, ವ್ಯತ್ಯಾಸಗಳನ್ನು ನೋಡ್ಬೋದಾ ಅಂತಂದರೆ ನೋಡಲಿಕ್ಕೆ ಆಗೋದೇ ಇಲ್ಲ. ಈಗ ಉದಾಹರಣೆಗೆ ಈ ಜಾತಕದವ್ರಿಗೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇದೆ ಅಂತ ನೋಡೋಣ. ಈಗ ಇವ್ರಿಗೆ ಯಾವ ದಶಾಭುಕ್ತಿ ನಡೀತಾ ಇದೆ? ಈಗ ಡೇ ಅನಾಲಿಸಿಸ್ ಇವ್ರಿಗೆ ನೀವು ಇಲ್ಲಿ ನೋಡ್ಬೋದು, ಕರೆಂಟ್ ದಶಾಭುಕ್ತಿ ಅಂತ. ಬುಧ ದಶೆ ರಾಹು ಭುಕ್ತಿ ನಡೀತಾ ಇದೆ. ರಾಹು ಹೇಗಿದೆ ಅಂತ ಚೆಕ್ ಮಾಡೋಣ. ಇವರ ಜಾತಕದಲ್ಲಿ ರಾಹು 9 ಮತ್ತು 3ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಅದೇ ನಾಡಿ ಸಿಗ್ನಿಫಿಕೆಟಲ್ಲಿ ನೋಡಿದಾಗ ನಾವು ರಾಹು ಕೇತುವಿನ ನಕ್ಷತ್ರ ಶನಿನ ಸಬ್ಬಲ್ಲಿ ಕನೆಕ್ಟ್ ಆಗಿದೆ. ಇದ್ರ ಕಾಂಬಿನೇಷನ್ಸ್ಗಳನ್ನು ನೋಡಿದಾಗ ನೀವು ಆಲ್ಮೋಸ್ಟ್ ತುಂಬ ಭಾವಗಳಿಗೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ರೈಟ್? ಸೊ ಪ್ರೆಡಿಕ್ಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದೇ ನೀವು ಟ್ರೆಡಿಷ್ನಲ್ KP ಪ್ರಕಾರ ನೋಡಿದಾಗ, ABCD ಸಿಗ್ನಿಫಿಕೇಟರ್ಸ್ ಪ್ರಕಾರ ನೋಡಿದಾಗ 3 ಮತ್ತು 9ಕ್ಕೆ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಈ C ಮತ್ತು D ಅಲ್ಲಿ ಕನೆಕ್ಟಿವಿಟಿಲಿ ಬರೋದಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ರಾಹು ಕೇತುವಿನ ನಕ್ಷತ್ರದಲ್ಲಿರೋದ್ರಿಂದ ಕೇತುಗೆ ಸ್ವಂತ ಮನೆಗಳು ಅನ್ನೋದು ಇಲ್ಲ. ಅದೇ ರೀತಿ ರಾಹು ಕೂಡ ಸ್ವಂತ ಮನೆಗಳು ಇಲ್ಲದಿರೋ ಕಾರಣದಿಂದ ಇಲ್ಲಿ ಎರಡೂ ಕೂಡ C ಮತ್ತು D ಇಲ್ಲಿ ಡ್ಯಾಶ್ ಅಂತ ತೋರಿಸ್ತಾ ಇದೆ ಆ್ಯಕ್ಚುಲಾಗಿ. ಓಕೆನಾ? ಸೊ ಇಲ್ಲಿ ನಾವು ನೋಡೋದಕ್ಕಾಗೋದಿಲ್ಲ, ಪ್ರೆಡಿಕ್ಷನ್ ಮಾಡೋದಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ. ಬಟ್ ಆದರೆ ಈಗ ಒಂದು ಸ್ಮಾಲ್ ಥಿಂಗ್ ನಿಮ್ಮ ತಲೆಗೆ ಹಾಕ್ತಾ ಇದ್ದೀನಿ ಇದನ್ನು. ಈಗ 1 ನಿಮಿಷ ವ್ಯತ್ಯಾಸದಲ್ಲಿ ಇರೋರಿಗೆ ಏನಾದರೂ ಚೇಂಜಸ್ ಆಗುತ್ತಾ ಇಲ್ಲಿ ಅಂತಂದರೆ ಚೇಂಜಸ್ ಆಗೋದೇ ಇಲ್ಲ. ನೀವು ನೋಡ್ಬೋದು, ಸೇಮ್ ಆಗಿದೆ. ರಾಹು 9 ಮತ್ತು 3ನ ಕನೆಕ್ಟಿವಿಟಿನ ತೋರಿಸ್ತಾ ಇದೆ. ಇದು 1 ನಿಮಿಷ ಕಮ್ಮಿಗೂ ಕೂಡ ಅದನ್ನೇ ತೋರಿಸ್ತಾ ಇದೆ. ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಇಲ್ಲ ಇಲ್ಲಿ, ಅಲ್ವಾ? ಸೊ ಬಟ್ ಆದರೆ ಇಬ್ರಿಗೂ ಈಗ ರಾಹು ಭುಕ್ತಿನೇ ನಡೀತಾ ಇದೆ. ಬಟ್ ಆದರೆ ಇಬ್ಬರದ್ದು ಜೀವನ ಒಂದೇ ಥರ ಇರುತ್ತಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ, ಅಲ್ವಾ? ಬಟ್ ಅದನ್ನು ನಮ್ಮ ಸಿಸ್ಟಮಲ್ಲಿ ನೀವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಅದನ್ನು ಹೇಗೆ ನೀವು ಬೇರ್ಪಡಿಸಿ ಫಲಗಳನ್ನು ಹೇಳ್ಬೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ನಾನು. ಅದಕ್ಕೆ ನಾನು ಕಸ್ಪಲ್ ಲಿಂಕ್ಸಿಗೆ ಬರ್ತಾಯಿದ್ದೀನಿ. ಸೊ ಕಸ್ಪಲ್ ಲಿಂಕ್ಸಲ್ಲಿ ನೋಡಿ, ಇವ್ರಿಗೀಗ ಬುಧ ದಶೆ ರಾಹು ಭುಕ್ತಿ ನಡೀತಾ ಇದೆ. ರಾಹು ಇವರ ಜಾತಕದಲ್ಲಿ ನೋಡಿದಾಗ 4, 6, 8, 12ಕ್ಕೆ ಕನೆಕ್ಟ್ ಆಗಿದೆ. ಇವ್ರಿಗೆ ಈ ರಾಹು ಭುಕ್ತಿ ಅಷ್ಟು ಚೆನ್ನಾಗಿದೆಯಾ ಅಂದರೆ ಈ ರಾಹು ಭುಕ್ತಿ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದರೆ ಅಲ್ಲಿ 8 ಮತ್ತು 12 ಕನೆಕ್ಟಿವಿಟಿ ಆಗಿರೋದ್ರಿಂದ ಈ ಜಾತಕದವರಿಗೆ ಈ ಸಮಯದಲ್ಲಿ ರಾಹುಗೆ ಸಂಬಂಧಪಟ್ಟಿರುವಂಥ
ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಉದಾಹರಣೆಗೆ ರಾಹು ಬಂದು ಉಸಿರಾಟಕ್ಕೆ ಕಾರಕ ಅಂತ ಕರಿತೀವಿ ನಾವು. ಬ್ರೀತಿಂಗ್ ರಿಲೇಟೆಡ್ ಇಶ್ಯೂಸ್ಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಅರ್ಥ. ಬಟ್ ಆದರೆ ಈ ಜಾತಕದವ್ರಿಗೆ ರಾಹು ವೀಕ್ ಆಗಿದೆ, ಏನಾದರೂ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುವಂಥ ಸಾಧ್ಯತೆಗಳು ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಬಟ್ ಆದರೆ ಈ ಟ್ವಿನ್ಸ್ 1 ನಿಮಿಷ ವ್ಯತ್ಯಾಸದಲ್ಲಿ ಇರೋದರಿಂದ ಅವ್ರಿಗೂ ಅದೇ ಕಾಯಿಲೆ ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಅವ್ರಿಗೂ ಅದೇ ರೀತಿಯಾಗಿರುವಂಥ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆಯಾ ಅಂದರೆ ಇಲ್ಲ. ಕಾರಣ ಏನು ಅಂತಂದರೆ, ಈಗ 1 ನಿಮಿಷನ ಇನ್ಕ್ರೀಸ್ ಮಾಡ್ತಾ ಇದೆ ನೋಡಿ, ಇವರ ಜಾತಕದಲ್ಲಿ ರಾಹು 4 ಮತ್ತು 6ಕ್ಕೆ ಕನೆಕ್ಟಿವಿಟಿ ತೋರಿಸ್ತಾ ಇದೆ. ಸೊ ಅದರಿಂದ ಇವರಿಗೆ ಯಾವುದೇ ವಿಧವಾದ ಮೇಜರ್ ರಿಲೇಟೆಡ್ ಆಗಿರುವಂಥ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಅಥವಾ ಇವ್ರಿಗೆ ಬೇರೆ ಏನಾದರೂ ಸಮಸ್ಯೆಗಳು ಬರುತ್ತಾ ಅಂತ ಅಂದರೂ ಕೂಡ ಇಲ್ಲ ಆ್ಯಕ್ಚುಲಾಗಿ. ಯಾಕೆಂದರೆ ಈ 4 ಮತ್ತು 6 ಅನ್ನೋದು ಲಗ್ನಕ್ಕೆ ಸಾಧಕವಾಗಿರುವಂಥ ಭಾವಗಳು. ಸೊ ಇಲ್ಲಿ ನೀವು ನಮ್ಮ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ, ನಾವಿಲ್ಲಿ 4ನೇ ಭಾವಕ್ಕೆ ಒಂದು ಸ್ಪೆಷಲ್ ರೂಲ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಬಟ್ ಅದು ಏನೇ ನಾವು ಸ್ಪೆಷಲ್ ರೂಲ್ ಯೂಸ್ ಮಾಡಿದ್ರೂ ಕೂಡ ಇದೊಂದು ಮಗು, ಯಾಕೆಂದರೆ ಇದು 29/4/2023ಕ್ಕೆ ಜನನ ಆಗಿರುವಂಥದ್ದು, ರೈಟ್? ಇವಾಗ 1 ವರ್ಷದ ಮಗು. ಸೊ ಈ ಮಗುಗೆ 1 ವರ್ಷ ಇರುವಾಗ ಬೇರೆ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳು ಬರುತ್ತಾ ಅಂತಂದರೆ ಇಲ್ಲ ಆ್ಯಕ್ಚುಲಾಗಿ. ಬಟ್ ಆದರೆ 8-12 ಅಂತ ಬಂದಾಗ ಅದು ಆ ಭಾವದ ಕಾರಕಗಳನ್ನು ಕೆಡಿಸಿ ಲಗ್ನಕ್ಕೆ ಅದನ್ನು ಅನುಭವಿಸೋ ಯೋಗನ ಕೊಡೋದಿಲ್ಲ ಅಂತ ಅರ್ಥ. ಸೊ ಇಲ್ಲಿ 8-12 ಇಲ್ಲದಿರೋದ್ರಿಂದ ಈ ಮಗುಗೆ ಏನೂ ಸಮಸ್ಯೆಗಳು ಬರೋದಿಲ್ಲ. ಬಟ್ ಆ ಮಗುಗೆ 1 ನಿಮಿಷ ಕಮ್ಮಿ ಇರುವಂಥ ಮಗುಗೆ ಈ ರಾಹು ಭುಕ್ತಿ ಅಷ್ಟು ಚೆನ್ನಾಗಿರುತ್ತಾ ಅಂತಂದರೆ ಇಲ್ಲ. ಈ ರಾಹು ಭುಕ್ತಿ ಮುಗಿಯೋವರೆಗೂ ಕೂಡ ಏನಾದರೂ ಒಂದು ಹೆಲ್ತ್ ರಿಲೇಟೆಡು ಅಥವಾ ಏನಾದರೂ ಒಂದು ಸಮಸ್ಯೆ ಅನ್ನೋದನ್ನು ಕೊಡ್ತಾ ಇರ್ತದೆ. ಇದು ಸ್ವಲ್ಪ ಜೋಪಾನವಾಗಿ ನಾವು ನೋಡ್ಕೊಳ್ಬೇಕು, ಕಫ ಕಟ್ಟುವಂಥದ್ದಾಗಿರ್ಬೋದು. ಸೊ ಈ ಥರ ವಿಚಾರಗಳಲ್ಲಿ ನಾವು ಹೆಚ್ಚು ಗಮನ ಕೊಟ್ಟು ನಾವು ನೋಡ್ಕೊಳ್ಬೇಕಾಗತ್ತೆ, ಓಕೆನಾ? ಸೊ ಈ ರೀತಿ ಈ ಡಿಫ್ರೆನ್ಷಿಯೇಟನ್ನು ನೀವು ಬೇರೆ ಪದ್ಧತಿಗಳಲ್ಲೋ ಅಥವಾ ಬೇರೆ ಸಿಸ್ಟಮ್ಗಳಲ್ಲೋ ಮಾಡೋದಕ್ಕಾಗತ್ತಾ ಅಂದರೆ ಮಾಡಲಿಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ. ಇದು ಒನ್ ಆ್ಯಂಡ್ ಓನ್ಲಿ ನಮ್ಮ ಸಿಸ್ಟಮಿಂದ ಮಾತ್ರನೇ ಈ ಡಿಫ್ರೆನ್ಷಿಯೇಟನ್ನು ನೀವು ಮಾಡಲಿಕ್ಕೆ ಆಗೋದು, ಓಕೆನಾ? ಸೊ ಇದು ತುಂಬ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು, ತುಂಬ ಈಸಿಯಾಗಿ ನೀವು ಇದನ್ನು ಸ್ಟಡಿ ಮಾಡ್ಬೋದು. ಈ ಥರ ಒಂದು ಒಳ್ಳೆ ಕಾನ್ಸೆಪ್ಟ್ ಅಥವಾ ಒಂದು ಒಳ್ಳೆ ಸಬ್ಜೆಕ್ಟನ್ನು ನಿಮಗೆ ಕಲಿಬೇಕು ಅಂತ ಆಸೆ ಇದ್ದರೆ, ಅಥವಾ ನೀವು ನಿಜವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೀವನ ನೀವು ನೋಡ್ಕೊಳ್ಬೇಕು ಹೇಗಿರುತ್ತೆ ಅಂಥೇಳಿ, ಅಥವಾ ನಿಮ್ಮ ಫ್ರೆಂಡ್ಸೋ ಫ್ಯಾಮಿಲಿ ಮೆಂಬರೋ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಈ ಸಿಸ್ಟಮನ್ನು ಕಲಿಬೇಕು, ಓಕೆನಾ? ಸೊ ಇದೇ ತಿಂಗಳು ನಮ್ಮದು 15ನೇ ತಾರೀಕು ಒಂದು ಹೊಸ ಬ್ಯಾಚ್ ಶುರು ಆಗ್ತಾಯಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯ್ನ್ ಆಗಿ ಕಲೀರಿ. ಈ ಸರಿ ನಾವು ಒಂದು ಒಳ್ಳೆ ಡಿಸ್ಕೌಂಟನ್ನು ಕೊಟ್ಟು ಈ ಕ್ಲಾಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಕಲಿಬೇಕು ಅಂತ ಆಸಕ್ತಿ ಇರೋರಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈ ಸರಿ ಒಂದು ಒಳ್ಳೆ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ, ಓಕೆ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.